ಅದ್ ಬಿಟ್ಬಿಟ್ಟು ನೀವು ದಬ್ಬಾಳಿಕೆಯಿಂದ ಈಗ ಅದೇನ್ ಹೇಳುದು ಈ ಕುರುಕ್ಷೇತ್ರ ತರ ಆಗ್ತದೆ ಆಗಕ್ ಬಿಡ್ಬೇಡಿ ದಯವಿಟ್ಟು. ಕುರುಕ್ಷೇತ್ರ ಈಗ ಪಾಂಡವರು ಕೌರವರು ಈಗ ಧರ್ಮರೇ ತರ ರೈತರುಗಳು ರಾಯ್ ತರ ಈಗ ನಾವು ಅರ್ಥ ಆಯ್ತಾ. ಅವರು ಕೌರವ್ರ ತರ ಆ ದುರ್ಯೋಧನ ಪಾತ್ರ ಮಾಡ್ತಾರ. ಯಾರು DK ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನದ ಕುಂತಿರೋರು ದುರ್ಯೋಧನ ಪಾತ್ರ ಮಾಡ್ತಾವ್ರ. ಈಗ ಅವ್ರ ಜೊತೆ ಇರೋರೆಲ್ಲ ಶಕುನಿಗಳು ಈಗ ಶಕುನಿಗಳು ಸಾವಿರಾರು ಜನ ಉಟ್ಕೊಂಡವ್ರೆ. ಅವರು ಶಕುನಿಗಳು ದಳ್ಳಾಳಿಗಳು ಅವರೆಲ್ಲ ಶಕುನಿ ಪಾತ್ರ ಮಾಡ್ತಾವ್ರೆ. ಅರ್ಥ ಐತೆ. ಅವಾಗ ಏನಾಯ್ತು ಲಾಸ್ಟ್ಗೆ ಸತ್ಯ ಹೋದ್ರು ಅವ್ರು ಬಿಡಿ. ಅಲ್ಲಲ್ಲ ಅವ್ರು ಏನಾದ್ರು ಕೊನೆಗೆ ಧರ್ಮ ಉಳ್ಕೋತಾ. ಹೌದು, ಪಾಂಡವರಾಗಿದ್ರು. ಪಾಂಡವರದ್ದು ಉಳ್ಕೋತಲ್ವಾ, ಅದೇ ರೀತಿ ಆಯ್ತದ. ಇದು ದಯವಿಟ್ಟು ಇಲ್ಲಿಗೆ ನಿಲ್ಸ್ಬಿಡ್ಬೇಕು, ಅಲ್ಲಿ ಗಂಟ ಹೋಗೋದು ಬೇಡ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾವು ಅದನ್ನ ಕೇಳ್ಕೊಳ್ತಾ ಇದ್ವಿ. ಇಲ್ಲಿ ಇನ್ನೂಕಾದ್ರೂ ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ಇನ್ನೂ ನಡೆದಿಲ್ಲ. ಆದ್ರೆ ಅವ್ರು ಮುಂದುವರ್ಸ್ರೆ ನಡೀತದೆ, ಗ್ಯಾರಂಟಿ ನಡೀತದೆ. ರೈತರು ಬರ್ತಾರೆ, ರೊಚ್ಚಿಗೆ ಹೇಳ್ತಾರೆ, ಮುಂದಕ್ಕೆ ಯಾವ್ದೇ ಹೇಳ್ತಲ್ವೇ. ಈಗ ಕೌರವ ಪಾಂಡವರದಲ್ಲ, ಈಗ ಆತರ ಆಯ್ತದೆ. ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾ ಈ ಮುಂಚೆ ನಿಮ್ಗೆ ಹೇಳಿದ್ದೆ, ಏನು ನನ್ನ ವಿಡಿಯೋದಲ್ಲಿ ನಾನು ಏನು ಇದು ಸ್ಥಳಕ್ಕೆ ಹೋಗ್ತೀನಿ, ಅಲ್ಲಿ ಪ್ಲೇಸಿಗೆ ಹೋಗಿ ಒಂದು ವರದಿಯನ್ನು ಮಾಡಿ ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳ್ತಾ ಇದ್ದೆ. ಈಗ ಇಲ್ಲಿ ನಾನು ಇನ್ನೂ ಮಂಡಲಹಳ್ಳಿಗೆ ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಬ್ಬರು ರೈತರು ಒಂದು ಬೆಳೆನ ಬೆಳೀತಾ ಇದ್ರು, ಅವ್ರು ಮಾತಾಡ್ಸಿ ಹೋಗೋಣ ಬನ್ನಿ. ಇಲ್ಲಿ ಇದು ಹೊಸರು ಅಂತ ಏನೋ ಕೇಳ್ಪಟ್ಟಿದ್ದೆ, ಬನ್ನಿ. ಹಾಂ ಹಾಂ, ಹೇಳಜ ಯಾವ್ರಿದು? ಅಂಚಿಪುರ ಕಾಲೋನಿ ಸರ್. ಅಂಚಿಪುರ? ಅಂಚಿಪುರ ಕಾಲೋನಿ. ಏನು ಇದನ್ನ ನಿಮ್ ಜಮೀನ್ ಕೊಡ್ತೀರಾ? ಕೊಡಲ್ಲ ಸ್ವಾಮಿ, ನಾವು ಜಮೀನೇ ನಂಬ್ಕೊಂಡಿದ್ದೀವಿ ಸ್ವಾಮಿ. ನಾವು ಜಮೀನು ಕೊಡಲ್ಲ ಸ್ವಾಮಿ. ಜಮೀನು ಈಗ ನಮ್ಗೆ 60 ವರ್ಷ ಆಗದೆ, ನಾವು ಜಮೀನು ಕೊಟ್ಬಿಟ್ಟು ನಾವೇನು ಕೆಲ್ಸಕ್ಕೆ ಹೋಗವ ಸ್ವಾಮಿ. ಆ ಜಮೀನೇ ನಂಬ್ಕೊಂಡಿದ್ದೀವಿ. ನೋಡು, ಹೂಕೋಸು ಹಾಕಿದ್ದೀವಿ, ಅಡಿಕೆ ಹಾಕಿದ್ದೀವಿ, ತೆಂಗು ಹಾಕಿದ್ದೀವಿ, ಬಾಳೆ ಹಾಕಿದ್ದೀವಿ, ಎಲ್ಲ ಜೀವ ಫಸಲು ಸ್ವಾಮಿ. ಕೆಂಪು ಮಣ್ಣು ಸ್ವಾಮಿ, 2 ಗೈಲ್ ಹಾಕಿದ್ರೂ ಬೆಳೆ ಆಯ್ತ ಸ್ವಾಮಿ. ಇದೇನು? ಇದು ಹೂಕೋಸು. ಹೂಕೋಸ ಎಷ್ಟು ಎಕರೆ ಇದು? ನಿಮ್ಮ ಹೊಲ ಎಷ್ಟು ಎಕರೆ ಇದು? ನಮ್ದೊಂದು 2.5 ಎಕರೆ ಅದು ಸ್ವಾಮಿ. 2.5 ಎಕರೆ? ಹ್ಞೂ ಸ್ವಾಮಿ. ಇದು ದುಡ್ಡು ಕೊಡ್ತಾವ್ರಲ್ಲ, ಮತ್ತೆ ಕೊಟ್ಬಿಡಿ. ಬೇಡ ಸ್ವಾಮಿ, ದುಡ್ಡು ಎಷ್ಟು ದಿನ ಇರ್ತಾವ ಸ್ವಾಮಿ. ಜಮೀನ್ ನಮ್ಮ ತಾತ ಮುತ್ತಾತಿರ್ ಮಡಗಿರೋದ್ ಕಲ್ವೆ ಸ್ವಾಮಿ ನಾವು ಜೀವನ ಮಾಡೋದು. ಅವಾಗೆಲ್ಲ ಅವ್ರ ಸಂಪಾದನೆ ಮಾಡೋದಕ್ಕೆ ನಾವು ಜೀವನ ಮಾಡ್ತೀವಿ ಸ್ವಾಮಿ. ನಾವೀಗ ದುಡ್ಡು ಕಳ್ಕೊಬಿಟ್ಟು ದುಡ್ಡು ತಕೊಂಡ್ ತಿನ್ಕೊಂಡ್ರೆ ನಮ್ಮ ಮೊಮ್ಮಕ್ಳು ಮೊಮ್ಮಕ್ಳು ಏನ್ ಮಾಡ್ತಾರ ಸ್ವಾಮಿ. ನಮ್ಮ ತಾತಿರ್ ಅಜ್ಜಿರು ಮಡಗಿರೋದ್ ಕಲ್ವೆ ಸ್ವಾಮಿ ನಾವೀಗ ಜೀವನ ಮಾಡೋದು. ಈ ಕೋಟಿ ಅಂದ್ರೂ ಹ್ಞೂ ಅನ್ನೋದು ಜನಗಳು ಅಲ್ವೇ ಸ್ವಾಮಿ. ಅವಾಗ ಅವ್ರು ಮಡಗದೆ ಹೋಗಿರಿ ಏನ್ ಅನ್ನೋರು ಸ್ವಾಮಿ. 5ರಿಂದ ನಮ್ಗೆ ಅನ್ನ ಸ್ವಾಮಿ ಬೇಡ ಸ್ವಾಮಿ, ನಮ್ಗೆ ಹಾಕುವೈರು. ನಮ್ಮ ಮಕ್ಕಳು ನಾವು ತಿನ್ಕೊಬಿಟ್ರೆ ನಮ್ಮನ್ನ ಸಾಕ್ತಾರೆ ಸ್ವಾಮಿ. ದುಡ್ಡೆಲ್ಲ ತಿನ್ಕೊಬಿಡ್ತಾರೆ ಇಸ್ಕೊಂಡು. ಭೂಮಿ ಏನಾದ್ರೆ ನಮ್ಮನ್ನ ಸಾಕ್ತಾರೆ ಸ್ವಾಮಿ. ಆಮೇಲೆ ಯಾರು ಸಾಕ್ತಾರೆ ಸ್ವಾಮಿ ನಮ್ಮನ್ನ? ನಾನು ನಮ್ಮ ಹೆಂಗಸ್ರನ್ನ ಇದಾನ ಇದ್ರೆ ಸಾಕ್ತಾರೆ ಸ್ವಾಮಿ. ನಮಗೆ ಭೂಮಿ ಅದೇ ಅಂತ ಧೈರ್ಯ ಸ್ವಾಮಿ. ಭೂಮಿನೇ ತಾಯಿ ಸ್ವಾಮಿ. ಆ ತಾಯಿ ಒದ್ದು ಬಿಡ್ತಾಳೆ ಸ್ವಾಮಿ, ಮಕ್ಕಳು ಆದ್ರೂ ತಾಯಿ ಒದಿಯಲ್ಲ ಸ್ವಾಮಿ. ನಮಸ್ಕಾರ ಸ್ವಾಮಿ, ನಿಮ್ಗೆ ನೋಡಿ ಸ್ವಾಮಿ ಕಷ್ಟ ಬಿಡ್ತೀವಿ. ಗೈನಾರ್ದೇ ಇರೋರು ಕೊಡ್ತೀನಿ ಅಂತ ಹಂಗ್ ಮಾಡ್ತಾರ ಸ್ವಾಮಿ. ಈಗ ನಿಮ್ ಜಮೀನಲ್ಲಿ ನಿಮ್ಮ ರೈತರೇ ಕೆಲವೊಂದು ಜನ ಕೊಡ್ತೀವಿ ಅಂತ ಹೇಳವ್ರೆ. ಅದೇ ಗೈನಾರ್ದೇ ಇರೋರು ಸ್ವಾಮಿ, ಕಳ್ಳನ ಮಕ್ಕಳು. ನಮ್ಮಂಗ್ ನೋಡಿ ಕಷ್ಟ ಬೀಳಿ ಯಾಕೆ ಅನ್ನ ಸಿಕ್ಕಲ್ಲ ಸ್ವಾಮಿ? ಅನ್ನ ಯಾಕೆ ಕೊಡಲ್ಲ ಭೂಮಿ ತಾಯಿ? ಬಗುದ್ರ ಅನ್ನ ಕೊಡಲ್ವೇ ಸ್ವಾಮಿ? ಬಗುದ್ರ ಜಲ ಕೊಡ್ತಾಳೆ, ಆಗುದ್ರ ಅನ್ನ ಕೊಡಲ್ವೇ ಸ್ವಾಮಿ? ಗೈನಾರ್ದೇ ಇರೋ ನನ್ನ ಮಕ್ಳು ಹಂಗ್ ಮಾಡ್ತಾರ ಸ್ವಾಮಿ. ಈ ಹೊಲದಲ್ಲಿ ನೀವು ಎಷ್ಟು ಇದನ್ನ ಹಾಕಿದಿರಿ? ಅಡಿಕೆ ಒಂದು 500 ಹಾಕಿದೀವಿ, ತೆಂಗೊಂದು 200 ಹಾಕಿದೀವಿ. ನೋಡು, ಬ್ಯಾರಿಯವ್ರ ಹೊಲನು ಮಾಡ್ಕೊಂಡು ಹಿಂಗ್ ಬೆಳೆ ಬೆಳಿತೀವಿ ಸ್ವಾಮಿ. ಆ ಗೈನಾರ್ದೇ ಇರೋ ನನ್ನ ಮಕ್ಳು ಹಂಗ್ ಮಾಡ್ತಾರ ಸ್ವಾಮಿ. ಅವರು ಬ್ರೋಕರ್ಗಳು ಸ್ವಾಮಿ. ಆ ಕಾಂಗ್ರೆಸ್ ಕಾಡಿಯವರು ದುಡ್ಡು ತಿನ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಕೊಂಡು 500 ರೂಪಾಯಿ ಬಿರಿಯಾನಿ ಕೊಡ್ಸ್ಕೊಂಡು ನಾವು 1.5 ವರ್ಷದಿಂದ ತ್ಯಾಗ ಮಾಡ್ತೀವಿ ಸ್ವಾಮಿ. ಒಬ್ಬ MLA ಅಲ್ಲಿ MP ಅಲ್ಲಿ ನಮ್ಮನ್ನ ಕೇಳವ್ರೆ ಸ್ವಾಮಿ, ಏನು ಕೇಳಲಿಲ್ಲ ಸ್ವಾಮಿ. ನೀವು ದಯವಿಟ್ಟು ನಮ್ಮ ಭೂಮಿ ಕಿತ್ಕೋಬೇಡ ಸ್ವಾಮಿ. ನಮ್ಮ ಹೊಟ್ಟೆ ಮೇಲೆ ಕಲ್ಲು ಹಾಕಬೇಡ್ರಿ, ನಿಮ್ಮ ಪಾದ ಹಿಡ್ಕೊಂಡು ಬೇಡ್ಕತ್ತೀವಿ ಸ್ವಾಮಿ. ನೋಡ್ರಿ, ಇಷ್ಟೆಲ್ಲ ರೈತರು ಕಷ್ಟಪಟ್ಟು ಬೆಳೆನ ಇದು ಮಾಡ್ತಿದಾರ. ಇದು ಹೆಂಗಿದೆ ಇದ್ರದ್ದು ರೇಟ್ ಇವಾಗ? ಈಗ ಸ್ವಾಮಿ ಒಂದೊಂದ್ಸಾಲಿ 30 ರೂಪಾಯಿ ಇರ್ತದೆ ಒಂದು ಹೂವು, 20 ರೂಪಾಯಿ ಇರ್ತದೆ. ಮಾರ್ಕೆಟ್ಗೆ ಹಾಕ್ತಿವಿ. ಏನೋ ನಮ್ಗೆ
ಮಾಮೂಲಿ ಕಾಲದಿಂದ ಮಾಡ್ತಿದ್ವಿ ವ್ಯವಸಾಯ ಸ್ವಾಮಿ. ಇದು ನಿಮ್ಮ ಒಂದು ವಾರದ ತಿನ್ನಕ್ಕೆ ಉಣ್ಣಕ್ಕೆ ಆಯ್ತದೆ. ಎಲ್ಲ ಹಾಲು ಕರಿತೀವಿ, ಹಸ ಸಾಕಿದೀವಿ, ಹುಲ್ಲು ಸಾಕಿದಾರಾ? ಹೊಸ 20 ಲೀಟರ್ ಹಾಲು ಹಾಕತ್ತೀವಿ ದಿನ. ಅದ್ರಲ್ಲಿ ಜೀವನ ಮಾಡ್ತೀವಿ. ನಮ್ಮ ಮಕ್ಕಳನ್ನ ಓದಿಸಿದೀವಿ. ಹಾಲು ಕರ್ದಿ ನನ್ನ ಮಕ್ಕಳು ಗೇಯ್ತಾರೆ. ಆ ಗೇಯ್ನಾರ್ದೇ ಇರೋ ನನ್ನ ಮಕ್ಕಳಾಗ ಮಾಡ್ತಾರ ಸ್ವಾಮಿ. ನಾವು ಸಂಪಾದನೆ ಮಾಡಕ್ಕಂತೂ ಆಗ್ಲಿಲ್ಲ. ನಮ್ಮ ತಾತ ಮುತ್ತಾತಿರ್ ಮಡಗಿರೋ ಸ್ವಾಮಿ ಇದು. ಹಸು ಎಷ್ಟಿವೆ? 4 ಸ್ವಾಮಿ. 4 ಒಂದು 20 ಲೀಟರ್ ಹಾಲು ಹಾಕ್ತಿವಿ ಸ್ವಾಮಿ ದಿನಕ್ಕೆ. 20 ಲೀಟರ್ ಹಾಲು ಹಾಕ್ತೀರಾ? 20 ಲೀಟರ್ ಹಾಲು ಹಾಕ್ತಿವಿ ಸ್ವಾಮಿ ನಮ್ಮೂರ್ ಡೇರಿಗೆ. ಅದು ಹೆಂಗ್ ಲೀಟರ್ ಇದೆ ಈಗ? 30, ಅವಾಗ 32 ರೂಪಾಯಿ ಇತ್ತಿಗೆ 35 ರೂಪಾಯಿ ಆಗ ಸ್ವಾಮಿ. ಒಂದೊಂದ್ ದಿವಸಕ್ಕೆ 20 ಲೀಟರ್ ಹಾಲು ಹಾಕ್ತೀರಾ? ಹಾಕ್ತಿವಿ ಸ್ವಾಮಿ. 20 ಲೀಟ್ರು, 18 ಲೀಟ್ರು, 22 ಲೀಟ್ರ್ ಹಂಗ ಹಾಕ್ತಿವಿ. ಹಾಲಿನಿಂದನೂ ಜೀವನ ಮಾಡ್ತೀವಿ. ಈ ಖರ್ಚು ಪರ್ಚು ಇತ್ತಂಗುನು ಮರ, ಅಡಿಕೆ ಗಿಡ ಎಲ್ಲ ಜೀವ ಫಸಲು ಮಾಡಿದೀವಿ ಸ್ವಾಮಿ. ಎಲ್ಲಾನು ಹಾಕಿದೀವಿ ಸ್ವಾಮಿ. ನೋಡಿ ನೀವೇನೇನೆ ಫೋಟೋ ಹಿಡ್ದಿ. ಹೌದು ನೋಡ್ರಿ, ಇಷ್ಟೆಲ್ಲ ಒಂದು ಇದನ್ನ ಹಾಕವ್ರೆ. ಇದರಿಂದಾನು ಅವರು ಬದುಕು ಕಟ್ಕೊಂಡವ್ರೆ. ಇಂಥ ಒಂದು ಬದುಕನ್ನ ಈಗಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥವ್ರು ಇದನ್ನ ಬಿಡದಿ ಟೌನ್ಶಿಪ್ನ ಟೌನ್ಶಿಪ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಇಷ್ಟೆಲ್ಲ ಅವ್ರಿಗೆ ಇದನ್ನ ಕಡ್ದು ಇಷ್ಟೆಲ್ಲ ಪರಿಸರವನ್ನ ನಾಶ ಮಾಡಿ ಅವರು ಆಮೇಲೆ ನಮ್ಮ ತಾಯಿ ತಂದೆನ ಹಾಕಿರೋ ಗೋರಿ ಎಲ್ಲ ಕೀಳ್ತಾರ ಸ್ವಾಮಿ. ಅವ್ರಿಗೆ ಪೂಜೆ ಮಾಡ್ಬೇಡ್ತೇವೆ ಸ್ವಾಮಿ ವರ್ಷಕ್ಕೊಂದ್ಸಾಲಿ. ಅವ್ರ ತಾಯಿ ತಂದೆನ ಹಂಗೆ ಅಲ್ವೇ ಸ್ವಾಮಿ. ನಮ್ಮ ತಾಯಿ ತಂದೆನುವೆ ಅವ್ರು ಜೋರಾಗಿ ಮಾಡ್ಬೋದು. ನಾವು ಕಡ್ಡಿಯನ್ನ ಹಚ್ಚಿ ಸಣ್ಣ ಮಾಡ್ಕೋಬೇಡ್ತೇವೆ ಸ್ವಾಮಿ. ನೀವೇ ಹೇಳಿ ಸ್ವಾಮಿ. ನಿಮ್ ಪಾದ ಹಿಡ್ಕತೀವಿ ಎಮ್ಮೆಲ್ಲೆ ಸಾಹೇಬ್ರೆ, ನೀವು ನಿಮ್ ಪಾದ ಹಿಡ್ಕಂತೀವಿ ಎಮ್ಮೆಲ್ಲೆ ಸಾಹೇಬ್ರೆ, ಇದು ಕೈ ಬಿಟ್ಬಿಡಿ ಸ್ವಾಮಿ. ನಾವು ರೈತನ ಮಕ್ಕಳು ಸ್ವಾಮಿ, ರೈತನ ಮಕ್ಕಳು. ಕನಿಕರಣ ಮಾಡಿ ಸ್ವಾಮಿ, ನಿಮ್ ಪಾದ ಹಿಡ್ಕೊಂಡು ಬೇಡ್ಕತೀವಿ ಸ್ವಾಮಿ. ನೋಡ್ರಿ, ಇಷ್ಟೆಲ್ಲ ಅವರು ತಮ್ಮ ಹೊಲನ ತಾವು ಕೊಡ್ಬೇಕು ಅನ್ನೋದಕ್ಕೋಸ್ಕರ ನಿಮ್ಮ ಕೈ ಕಾಲು ಹಿಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಒಂದು ಪರಿಸರವನ್ನು ನಾಶ ಮಾಡಿ ನೀವು ಈ ಒಂದು ಬಿಡದಿಯ ಒಂದು ಟೌನ್ಶಿಪ್ಪನ್ನು ಯಾವ ರೀತಿ ಮಾಡ್ತೀರಿ ಅನ್ನೋದಕ್ಕೆ ಒಂದು ಅರ್ಥ ಆಗವಲ್ದು. ಆದರೂ ಇಲ್ಲಿನ ಜನ ಕೊಡಲ್ಲ ಅಂತ ಅನ್ನೋದಕ್ಕೋಸ್ಕರ ಯಾವಾಗಲೂ ನಮ್ಮ ಸಪೋರ್ಟು ಇದ್ದೇ ಇರ್ತೈತಿ. ನಾವು ಇಂಥ ಒಂದು ಪರಿಸರವನ್ನು ನಾಶ ಮಾಡೋದಕ್ಕೆ ನಾವು ಇದಕ್ಕೆ ಅವಕಾಶ ಮಾಡಿಕೊಡಲ್ಲ. ಬನ್ನಿ, ಇನ್ನೂ ಹಲವಾರು ಜನರು ಮುಂದೆ ಇದ್ದಾರೆ. ನೋಡಿ ಸ್ವಾಮಿ, ತೆಂಗಿನ ತೋಟ ಇವೆಲ್ಲ ಕಿತ್ತಾಕುರ ಅವ್ರು ನಮ್ಮ ಮನೆ ಉಳ್ದಾವೆ ಸ್ವಾಮಿ. ಮುಕ್ಕಣ್ಣೇಶ್ಪುರನ್ನ ಒಂದು ಎಕರೆಗೆ ಕೋಟಿಗಟ್ಟಲೆ ದುಡ್ಡು ಕೊಡ್ತಾವ್ರ ಅಂತಲ್ವ? ಕೋಟಿನೂ ಎಷ್ಟು ದಿನ ಬತ್ತ ಸ್ವಾಮಿ. ಅವಾಗ ನಮ್ಮ ತಾತಿರು ಹುಲ್ ಮನೇಲಿ ಗುಡ್ಲ ಹಾಕೊಂಡು ಜೀವನ ಮಾಡಿ ಆಸ್ತಿ ಸಂಪಾದನೆ ಮಾಡವ್ರೆ. ಈ ಕೋಟಿ ಕೊಟ್ಬಿಟ್ರಿ ಏನು ಸ್ವಾಮಿ? ಅವ್ರ ಹೆಸರು ಕಿತ್ತಾಕ್ರ ನಾವು ಉದ್ಧಾರ ಆಯ್ತೀವಿ ಸ್ವಾಮಿ. ಹೌದು ನೋಡ್ರಿ, ಇಷ್ಟೆಲ್ಲ ಒಂದು ರೈತರದ ಇದು ಐತಿ. ನೋಡ್ರಿ, ಇಲ್ಲಿ ಇದನ್ನು ಬೆಳೆದವ್ರೆ. ಇದು ಏನ್ ತಾತ ಇದು? ಹೂಕೋಸು ಸ್ವಾಮಿ. ಹೂಕೋಸ ಸರಿಯಾಗಿ ಕಾಣ್ತಿಲ್ಲ. ಹೂಕೋಸು ನೋಡ್ರಿ, ಇಷ್ಟೆಲ್ಲ ಅವರು ದಿನನಿತ್ಯದ ಒಂದು ಬದುಕಿಗಾಗಿ ಇಂಥವೆಲ್ಲ ಹಾಕ್ಕೊಂಡು ತಮ್ಮ ಜೀವನವನ್ನು ಕಟ್ಕೊಂಡಿದಾರ. ಇಂಥದನ್ನು ಎಲ್ಲವನ್ನು ನೀವು ನಾಶ ಮಾಡಿ ಯಾವ ರೀತಿಯ ಒಂದು ಬಿಡದಿ ಟೌನ್ಶಿಪ್ಪನ್ನು ಮಾಡಿ ಹೊರಟಿದ್ರು ಅದು ನಮಗೂ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ಸ್ ಅಜ್ಜ, ನೀವು ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ನಾನು ನಿಮ್ಗೆ ಧನ್ಯವಾದಗಳು. ಮತ್ತು ನಾವು ಬೇರೆ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಮಂಡ್ಲಳ್ಳಿಗೆ ಹೋಗ್ತೀವಿ. ಅಲ್ಲಿ ಹೋಗಿ ಅಲ್ಲಿನ ಒಂದು ಜನರ ವಿಚಾರ ಯಾವ ರೀತಿ ಐತೆ ಅನ್ನೋದನ್ನು ಕೇಳ್ತಾ ಹೋಗ್ತೀವಿ. ಓಕೆ, ಇನ್ನೂ ಮಂಡ್ಲಳ್ಳಿಗೆ ಹೋಗಿ ಅಲ್ಲಿನ ಒಂದು ಜನರ ಅಭಿಪ್ರಾಯ ಯಾವ ರೀತಿ ಐತಿ ಅನ್ನೋದನ್ನು ಕೇಳ್ತಾ ಹೋಗೋಣ. ಯಾಕಂದ್ರೆ ಈಗ ಇವರು ಕೊಡಲ್ಲ ಅನ್ನುವಂಥವ್ರು ಭಾಳ ಜನ ಅದಾರ. ಕೊಡ್ತೀನಿ ಅನ್ನುವಂಥವ್ರು ವಿಚಾರಗಳನ್ನ ನಾನು ತಿಳ್ಕೊಬೇಕು. ಯಾಕಂತಂದ್ರೆ ಅವ್ರ ವಿಚಾರಗಳನ್ನು ಯಾವ ರೀತಿ ಇರ್ತೈತಿ ಅನ್ನೋದನ್ನು ನಾವೆಲ್ಲ ತಿಳ್ಕೊಳ್ತಾ ಹೋಗಬೇಕು. ಬನ್ನಿ, ಆ ಮಂಡ್ಲಳ್ಳಿ ಒಳಗೆ ಏನಾದರೂ ಕೊಡ್ತೀನಿ ಅನ್ನುವಂಥವ್ರು ಅದಾರ ಅಥವಾ ಏನು ಅನ್ನೋದನ್ನು ವಿಚಾರ ಮಾಡ್ತಾ ಹೋಗೋಣ. ಈಗ ಏನಕ್ಕೋಸ್ಕರ? ಸರ್, ಈಗ ಏನು ಬಿಡದಿ ಟೌನ್ಶಿಪ್ಪನ್ನು ಮಾಡ್ತೀನಿ ಅಂತ ಹೊರಟಿದ್ದಾರಲ್ಲ, ಅದಕ್ಕೋಸ್ಕರ ನಿಮ್ಮ ಜಮೀನು ಏನಾದರೂ ಕೊಡ್ತೀರಾ? ಇಲ್ಲ ಸರ್, ಇದು ನಾವು ಕೊಡೋಕ್ಕೆ ರೆಡಿ ಇಲ್ಲ ಸರ್. ನಾವು ದುಡ್ಡು ಕೊಡ್ತಾವ್ರಲ್ಲ, ಎಷ್ಟು ದುಡ್ಡು ಕೊಟ್ಟರು ನಾವು ಬದುಕೋದು. ಹಾಕಿ ಸರ್, ಹಾಕಿ ಸುಮ್ಮನೆ ನೋಡ್ರಿ, ಕುಡ್ಲ ತಗೊಳ್ಳಿ. ನಾವೆಷ್ಟೇ ದುಡ್ಡು ಕೊಟ್ರು ಕೊಡೋಕ್ಕಾಗಲ್ಲ ಸರ್. ಸರ್, ನಾವು ಯಾವುದೇ ಇವರು ಏನೋ ಅಭಿವೃದ್ಧಿ ಮಾಡ್ತೀವಿ ಅಂತಾರಲ್ಲ, ಅವರು ಸುಳ್ಳು ಹೇಳ್ಕೊಂಡು ಮಾಡ್ತಾವ್ರೆ. ಯಾವ ಅಭಿವೃದ್ಧಿ ಮಾಡೋದೇನಿಲ್ಲ. ರೈತರನ್ನ ಹಾಳು ಮಾಡೋಕ್ಕೆ, ಒಕ್ಕಲಿಬ್ರಿಸಕ್ಕೆ ಮಾಡ್ತಾ ಇರೋದು ಇದು. ಸುಳ್ಳು ಹೇಳಿ ಕೆಲವರು ರೈತರುಗಳಿಗೆ ದಾರಿ ತಪ್ಪಿಸಿ ಏನೋ ಚೆಕ್ಗಳು ಕೊಟ್ಟಿದ್ದಾರಂತೆ. ಏನೋ ದುಡ್ಡು ಕೊಡ್ತೀನಿ ಬಾಂಡು ಪೇಪರ್ನಲ್ಲಿ ಸೈನ್ ಮಾಡಿಸ್ಕೊಂಡು ಕೊಟ್ಟಿದ್ದಾರಂತೆ. ಹೆಚ್ಚಿಗೆ ಬಂದ್ರೆ ಹೆಚ್ಚಿಗೆ ಕೊಡ್ತೀವಿ ನಿಮ್ಗೆ, ದುಡ್ಡು ಹೆಚ್ಚಿಗೆ ಬಂದ್ರೆ. ಈಗ 50 ಲಕ್ಷ ಹೆಚ್ಚಿಗೆ ಬಂದ್ರೆ 50 ಲಕ್ಷನೂ ಕೊಡ್ತೀವಿ ನಿಮ್ಗೆ ಅಂತ ದಾರಿ ತಪ್ಪಿಸಿ ಅವ್ರಿಗೆ ಸುಳ್ಳು ಹೇಳಿ ಕೊಟ್ಟಿದ್ದಾರೆ ಕೆಲವು. ಈಗ ನಮ್ಮ ಮಂಡಳಿ ಸರ್ವೆ ನಂಬರ್ ಏನಿದೆಯೋ ಅವ್ರು ಕೊಡಿಯಲ್ದವ್ರು, ಅವ್ರಿಗೆ ಏನಾಗ್ಬೇಕಾಯ್ತದೆ? ನಾವು ಊರ್ ಕಟ್ಕೊಂಡು ಅವ್ರ ಮನೆ ಇದೆ, ಆ ಜಮೀನ್ ಇದೆ, ಇನ್ನ ಉಳ್ಕೋತಾರೆ ಅವರು. ನಮ್ಗೇನು ಉಳಿಯಲ್ಲವಲ್ಲ. ಹೌದು.
ನಮ್ಮೂರು ಈಗ ನಾವು ಕೊಟ್ಬಿಟ್ರೆ ಏನು ಉಳಿಯಲ್ಲ ಇಲ್ಲಿ. ಹೌದು, ಎಲ್ಲ ನಾಶ ಆಗೋ ಅಲ್ಲ, ನಾವ್ ಎಲ್ಲಿ ಹೋಗಿ ಹೊರಗಡೆ ಎಲ್ಲಿ ಜೀವನ ಮಾಡಕ್ಕಾಯ್ತದೆ? ನಾವು ಬದುಕು ಕಟ್ಕೊಂಡಿದೀವಿ. ನಾವು ಎಲ್ಲಾ ಗಿಡ ಮರಗಳು ಎಲ್ಲ ಬೆಳೆಸ್ಕೊಂಡು ನಾವು ನಮ್ ತಾತ ಬಂದು ಸೇರ್ಕೊಂಡು ಇದ್ ಮಾಡಿದ್ರೆ ನಾವು ಅಭಿವೃದ್ಧಿ ಮಾಡ್ಕೊಂಡಿದೀವಿ. ನಾವು ನಮ್ ಜೀವನಕ್ಕೆ ಏನ್ ಬೇಕು ನಾವು ನಮ್ಮನ್ನ ಸಾಕ್ತವೆ. ನಮ್ನ ಅವ್ರೇನ್ ಕೊಟ್ಟಿದ್ದ ದುಡ್ಡಿಲ್ಲಿ ನಾವೇನು ಜೀವನ ನಡೆಸ್ಬೇಕಾಗಿಲ್ಲ. ನಾವು ಜೀವನ ನಡೆಸೋಕ್ಕೆ ನಮ್ಮ ಜೀವಂತ ಇರೋವರೆಗೂ ನಮ್ಮನ್ನ ಕಾಪಾಡಕ್ಕೆ ನಾವು ಮಾಡ್ಕೊಂಡಿದೀವಿ ದಾರಿನ. ಅವ್ರು ಕೊಟ್ಟು ನಮ್ಗೇನು ದಾರಿ ಮಾಡ್ಕೊಡ್ತಾರೆ? ಬೀದಿ ಪಾಲ್ ಮಾಡ್ತಾರೆ ನಮ್ಮನ್ನ, ಅಲ್ವಾ? ನಾವು ಯಾವುದೇ ಕಾರಣಕ್ಕೂ ಇದು ಕೊಡಲ್ಲ ಭೂಮಿನ. ಅವ್ರು ಏನೇ ಮಾಡಿದ್ರು ಕೊಡಲ್ಲ ನಾವು ಭೂಮಿ, ಕೊಡಲ್ಲ ನಾವು. ಅದೇನ್ ಮಾಡ್ತಾರೋ ಮಾಡ್ಕೊಳ್ಳಿ. ಎಕರೆಗೆ 2.5 ಕೋಟಿ ಕೊಡ್ತೇವ್ರಂತ. 2.5 ಕೋಟಿ ಅಲ್ಲ, 10 ಕೋಟಿ ಕೊಟ್ರು ಕೊಡಲ್ಲ ನಾವು. ಅರ್ಥ ಐತೆ? 10 ಕೋಟಿನೂ ಕೊಡಲ್ಲ. ಅವ್ರು ಸುಳ್ಳು ಹೇಳ್ತಲ್ವೇ, ಸುಳ್ಳು ಹೇಳಿ ಮಾಡ್ತವ್ರೆ. ರೈತರು 80% ಒಪ್ಕೊಂಡೇ ಇಲ್ವಲ್ಲ. ಯಾವ ರೀತಿ ಅವರು ಇದು ಅಭಿವೃದ್ಧಿ ಮಾಡ್ತವ್ರೆ? ಅಲ್ಲ, ಯಾವ ರೀತಿ ಮಾಡ್ತಾರ ಅವರು? ಸುಳ್ಳು ಹೇಳಿ 80% ಒಪ್ಕೊಂಡವ್ರೆ ಅಂತ ಮಾಡ್ತಾವ್ರಲ್ವಾ? ಅವರು ಯಾವ ರೀತಿ ಇದು ಮಾಡ್ಲಿ, ತನಿಖೆ ಮಾಡ್ಬಿಟ್ಟು ಅವರು ತೋರ್ಸ್ಲಿ. ಅವರು 80% ಒಪ್ಕೊಂಡಿದ್ರಲ್ವಾ, 50% ತೋರ್ಸ್ಲಿ ಅವರು. ಬೇಡ, 50% ತೋರ್ಸ್ಲಿ ಅವರು. ಈಗ ಯಾವುದೇ ರೀತಿ 20% ಜನ ಹೋಗ್ಬಿಟ್ಟು ಅವ್ರು ಬೇಕಾದವ್ರಿಗೆ ದುಡ್ಡು ಕೊಟ್ಬಿಟ್ಟು ಒಪ್ಪಿಸ್ಬಿಟ್ಟು 20% ಜನನ ರೈತರುಗಳನ್ನ ಯಾರ್ಯಾರನ್ನ ಕರ್ಕೊ ಬಂದು ಹೇಳಿಕೆ ಕೊಟ್ಬಿಟ್ಟು ಒಪ್ಪಿಸ್ಬಿಟ್ರೆ ಇಲ್ಲಿರೋ ನಾವೇನ್ ಮಾಡೋಣ? ಹೊರಗಡೆಯಿಂದ ರೈತರುಗಳನ್ನ ಕರ್ಸ್ಬಿಟ್ಟು ಹೇಳಿಕೆ ಕೊಟ್ಬಿಟ್ರೆ ನಮ್ಮ ಇಲ್ಲಿರೋ ಸ್ಥಳೀಕರ ರೈತರನ್ನ ಕರ್ಕೊಂಡೋಗಿ ಹೇಳಿಕೆ ತಗೋಬೇಕಾಯ್ತವ್ರು. ಯಾರನ್ನೋ ಬೇರೆ ಕರ್ಕೊ ಬಂದು ಹೇಳಿಕೆ ಕೊಟ್ಟು ತಗೋಬಿಟ್ಟು ನಾನು 80% ಒಪ್ಕೊಂಡವ್ರೆ, ಅದಕ್ಕೆ ನಾವು ಮಾಡ್ತಾ ಇದೀವಿ ಬಿಡುಗಡೆ ಮಾಡಕ್ ಆಯ್ತಲ್ವಲ್ಲ ಅವರು? ಬಿಡುಗಡೆ ಮಾಡ್ಲಿ ಅಲ್ವಾ? ಬಿಡುಗಡೆ ಮಾಡ್ಬಿಟ್ಲೆ ನಾವು ಎಲ್ಲ ಬಿಟ್ಬಿಡ್ತೀವಿ. ನಾವು ಅಭ್ಯಂತರ ಏನಿಲ್ಲ ಅಲ್ಲಿ. ಅವಾಗ ಸುಳ್ಳು ಹೇಳ್ಬಿಟ್ಟು ಯಾವುದೋ ಇದಕ್ಕೆ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ನೋಟಿಸ್ ಕೊಡ್ಲಿಲ್ಲ, ಏನಿಲ್ಲ, ಏಕಾಏಕಿ ಬಂದ್ಬಿಟ್ಟು ಸರ್ವೆಗೆ JMCಗೆ ಬಂದ್ಬಿಟ್ಟು ನೀವು ಕಳದಾರಿಲಿ ಹೋಗ್ಬಿಟ್ಟು ಇಲ್ಲಿ ಮಾತಾಡ್ತಾ ಯಾವುದೋ ಕಳದಾರಿಲಿ ಹೋಗ್ಬಿಟ್ಟು ಸರ್ವೆಗೆ ಹೋಗ್ತಾ ಇದ್ರು. ಅವಾಗ ಏನಾಯ್ತು, ರೈತರ ಮಹಿಳೆಯರು ಹೋಗಿ ಅಟ್ಯಾಕ್ ಮಾಡಿದ್ದಾರೆ. ನಾವು ಬಿಟ್ಟು ಕೊಡಲ್ಲ, ನಾವು ಸರ್ವೆಗೆ ನಾವು ಬಿಟ್ಟು ಕೊಡಲ್ಲ, ನಮ್ಗೆ ನೋಟಿಸ್ ಕೊಡಿಲ್ಲ, ಏನಿಲ್ಲ, ನಾವು ಎಲ್ಗೋಗೋಣ ನಾವು ಅಂತ ಕೇಳಿದ್ದಾರೆ. ಕೇಳಿದಾಗ ಏನಾಯ್ತದೆ, ಅವ್ರಿಗೆ ಅಧಿಕಾರಿಗಳು ಇವ್ರು ಬಂದಿರಲ್ಲ, ನಮ್ಮ ಪೊಲೀಸ್ ಇಲಾಖೆಯವ್ರು ಬಂದಿರಲ್ಲ. ಅವ್ರು ಏನ್ ಮಾಡಿದ್ರೆ, ಏನಮ್ಮ ಇದು ನಿಮ್ಮ ಅಪ್ಪನ ಜಮೀನ, ಇದು ಅವ್ರ ಜಮೀನು, ಅವರು ಸರ್ವೆ ಮಾಡಿಸ್ಕೊಂಡು ಹೋಗ್ತಾರೆ ಅಂತ ಯಾವಾಗ ಕೆಟ್ಟ ಪದದಲ್ಲಿ ಅವರು ಇದ್ ಮಾಡಕ್ ಹೋದ್ರು, ಅವಾಗ ರೊಚ್ಚಿಗೆದ್ದಿರೋದು ಯಾರೋ ಮಹಿಳೆಯರು, ರೈತರ ಮಹಿಳೆಯರು ರೊಚ್ಚಿಗೆದ್ದಿ ಆವಾಗ ಪರಕೆ ಸೇವೆ ಮಾಡಿರೋದು. ಅವಾಗ ಅವರಾಗ ಏಕಾಏಕಿ ಮಾಡಿಲ್ಲ, ಅದು ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ ಅವರು. ಅವರೇ ಬಂದ್ಬಿಟ್ಟು ಏಕಾಏಕಿ ಇದು ಮಾಡಿದಾರೆ ಅಂತ. ಯಾಕೆ ಕಳ್ದಾರ ಇಲ್ವದ್ರು? ಡೈರೆಕ್ಟ್ ಆಗಿ ಬರ್ಬೋದಾಯ್ತಲ್ಲ, ಮಂಡಳಿ ದುಡ್ಡಿಗೆ ಈ ಮಂಡಳಿ ಬಂದು ಹೇಳಿಕೆ ಕೊಟ್ಬಿಟ್ಟು ಬರ್ಬೋದಾಯ್ತಲ್ವ ಅವರು? ಯಾರೋ JMC ಬಂದಿರಲ್ಲಪ್ಪ, ಯಾರೋ ಡಿಪಾರ್ಟ್ಮೆಂಟ್ ಬಂದಿರಲ್ವಾ, ಬರ್ಬೇಕಾಯ್ತು ನೇರ. ಇದರಲ್ಲಿ ಬೇರೆದು ಊರೆಲ್ಲ ಬಂದು ಕೊಡೆಯಾಲ ಮುಖಾಂತರ ಬಂದು ಕಳದಾರಿಲಿ ಹೋಗ್ಬಿಟ್ಟು ನೀವು ಸರ್ವೆಗೆ ಇದು ಮಾಡ್ಬಿಟ್ರೆ ಅವ್ರು ಒಪ್ಕೊಂಡಿದ್ದಾರೆ. ಅವ್ರಿಗೇನು ನಮಗೆ ರಸ್ತೆ ಇಲ್ಲ, ನಮಗೆ ಇದಿಲ್ಲ, ಅದಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿಕೆ ಕೊಟ್ಟವ್ರೆ ಈ ದೊಡ್ಡ ಇವರು ನಮ್ಮ ರೈತರುಗಳು ಅವರಲ್ಲ. ಅದರಲ್ಲಿ ಒಪ್ಕೊಂಡಿರೋ ಏನಾಗಿದೆ ಗೊತ್ತಾ? ರೈತರು ಜಾಸ್ತಿ ಇದ್ದಾರೆ, ಒಪ್ಕೊಳ್ಳೋಣ. ಎಲ್ಲ ಅರ್ಧ ಎಕರೆ, 3/4 ಎಕರೆ, 1 ಎಕರೆ ಇರೋರೇ ಜಾಸ್ತಿ ಇರೋದು. ಅದರಲ್ಲಿ 17 ಎಕರೆ ಏನೋ ಬರ್ತದೆ. ಭೂಮಿ ಕಮ್ಮಿ ಇದೆ, ರೈತರು ಜಾಸ್ತಿ ಅವ್ರೆ. ಒಪ್ಕೊಂಡಿರೋರು ಒಂದು 12 ಜನ ಅವ್ರಷ್ಟೇ ಅಲ್ವಾ? ನಾವು ರೈತರು ಕಮ್ಮಿ ಇದ್ದೀವಿ, ನಾವೇನು ಡಿವೈಡ್ ಆಗಿಲ್ಲ. ನಾವು ನಮ್ಮ ತಂದೆಯವ್ರ ಹೆಸರುಗಳಲ್ಲಿ ಒಟ್ಟು ಕುಟುಂಬದಲ್ಲಿ ಐತೆ. ನಾವು ಹಂಚ್ಕೊಂಡ್ರೆ ರೈತರು ನಾವು ಜಾಸ್ತಿ ಐತಿವಿ. ಭೂಮಿ ಜಾಸ್ತಿ ಇದೆ ನಮ್ದು. ಟೋಟಲ್ ಎಷ್ಟು ಎಕರೆ? 40 ಎಕರೆ ಇದೆ. 40 ಎಕರೆ ಇರೋ ರೈತರು ನಾವ್ ಯಾರು ಒಪ್ಪಿಲ್ಲ. ಬರೀ 17 ಎಕರೆ ಇರೋರು ರೈತರು ಜಾಸ್ತಿ ಅವ್ರು ಏನ್ಬಿಟ್ಟು ಒಪ್ಪಿಗೆ ಕೊಟ್ಟಿದ್ದೀವಿ 80% ಅಂದ್ಬಿಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಅಲ್ವಾ? ಅದು ಅವ್ರಿಗೆ ಹೇಳಿ ಸುಳ್ಳು ಆಶ್ವಾಸನೆ ಕೊಟ್ಟು ಸುಳ್ಳು ಏನು ದುಡ್ಡು ಜಾಸ್ತಿ ಕೊಡ್ತೀವಿ, ದುಡ್ಡು ಜಾಸ್ತಿ ಬಂದ್ರೆ ಜಾಸ್ತಿ ಕೊಡ್ತೀವಿ ಅಂದ್ಬಿಟ್ಟು ಹೋಗಿ ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಾರೆ. ಅವತ್ತು DC ಏನು ಜಾಯಿಂಟ್ ಮೆಜರ್ಮೆಂಟ್ ಕಮಿಟಿ ಅವ್ರು ಬಂದಿದ್ರಲ್ವಾ, JMC ಅವರು ಅವತ್ತ DC ಅವರಿಂದ ಯಾವುದೇ ರೀತಿ ಅಂತ ಪತ್ರ ಏನು ಕೊಟ್ಟಿಲ್ಲ. ನಾವು ಕೇಳ್ತಾ ಇರೋದು ಅವರು ನಮ್ಮ ಕೊಡದೇ ಇರೋ ಒಪ್ಪಿಗೆ ಇಲ್ಲದೇ ಇರೋ ಜಮೀನಿಗೆ ನಮಗೆ ಇಂಬರ ಏನು DC ಕಡೆಯಿಂದ ಬರಬೇಕು. ಹೌದು, ಬಂದ್ರೆ ನೀವು ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬೇಡ ಅಂತ ಹೇಳಿದ್ವು ತಾನೆ ಅಧಿಕಾರಿಗಳಿಗೆ ಹೇಳಿದ್ವು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ವು ಅಲ್ವಾ? ಅವರು ಅದೂ ಬಂದಿಲ್ಲ ನಮ್ಗೆ. ಈಗ DK ಇವರು ಸಾಹೇಬ್ರು ಹೇಳಿದಾರಲ್ಲ, ಏನೋ 2-3 ತಿಂಗಳು ಗಡುವು ಕೊಟ್ಟಿದ್ದೀವಿ, ಒಪ್ಪಿಗೆ ಇರೋರು ಮಾತ್ರ ಮಾಡ್ಕೋತೀವಿ
ಅಂತ ಅಲ್ಲ, ಹೇಳಿದ್ರು. ಅಲ್ಲ, ಮಧ್ಯದಲ್ಲಿ- ಹಂಗೆ ಹೇಳಿದ್ರು ಈಗ ಒಂದು 2-3 ಇದು ಏನು 3-4 ತಿರ್ಗಾ ಯಾಕೆ ಇದು ಮಾಡಿದ್ದಾರೆ ಅವರು, ಹಾ ನೋಟಿಫಿಕೇಶನ್ ಎಂತ ಮಾಡಿದ್ದಾರೆ ಅವರು? ಹಾ ಅಂದ್ರೆ 2-3 ತಿಂಗಳು ಈ ವಾತಾವರಣವನ್ನ ಸ್ವಲ್ಪ ಶಾಂತ ರೀತಿ ಮಾಡಿ ಒಳಗೆ ಅವ್ರು ಏನಾರ ಒಳಗೇನೆ ನಾವು ಮುಂದುವರಿಸ್ತೀವಿ ಅಂತ ಹೇಳಿದಿರಲ್ವಾ. ಹಾ. ಏನು ಈಗ ಮೊನ್ನೆ ಹೋಗಿದಾರಲ್ವಾ, ಮೊನ್ನೆನೋ ಹೋಗಿದ್ದಾರೆ ಹಾ. ರೈತರುಗಳು, ಹಾ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದಾರಂತೆ. ಹಾ ದುಡ್ಡು ಜಾಸ್ತಿ ಕೊಡ್ತೀವಿ ನಿಮ್ಗೆ, ಹಾ. ಒಪ್ಕೊ ಬನ್ನಿ, ಒಪ್ಕೊಳ್ಳಿ ಅಂತ ಏನೋ ಅರ್ಜಿಗಳು ತಗೋತಾವ್ರಂತೆ. ಹಾ 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 ಏನೋ ಅಮೌಂಟ್ ಜಾಸ್ತಿ ಕೊಡ್ತೀವಿ ನಿಮ್ಗೆ, 50 ಲಕ್ಷನೋ 1 ಕೋಟಿ ಇನ್ನೂ ಹೆಚ್ಚಿಗೆ ಕೊಡ್ತೀವಿ, ಹಾ ಒಪ್ಕೊಳ್ಳಿ ಅಂತ ಹೋಗಿದಾರಂತೆ. ಹಾ ನೀವು ಒಪ್ಕೋತೀರಾ? ನಾವು ಒಪ್ಕೊಳ್ಳಲ್ಲ ಸರ್. ಹಾ. ನಾವು ಹೇಳಿಲ್ವಾ, ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಾವು. ನಾವು ಈಗ ಇವೆಲ್ಲ ನಾವು ಅಭಿವೃದ್ಧಿ ಮಾಡ್ಕೊಂಡಿವಿ, ನಾವು ಇದ ಬಿಟ್ಬಿಟ್ಟು ಎಲ್ಗೋಗೋಣ ನಾವು? ಹಾ ನಾವು ಜೀವನ ಮಾಡಕ್ಕೆ ಹೊರಗಡೆ ಎಲ್ಲೂ ಮಾಡಕ್ಕಲ್ಲ ನಾವು. ಹಾ ಹೊರಗಿನ ಪ್ರಪಂಚದ ಬಗ್ಗೆ ನಮಗೆ ಅವರು ಅವ್ರಿಗಿಲ್ಲ, ಅವರು ರೈತರಲ್ವಲ್ಲ ಅವರು, ಹಾ 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 ಒಪ್ಕೊಂಡಿರೋ ರೈತರಲ್ಲ ಅವರು, ಹಾ ಯಾರು ರೈತರಲ್ಲ ರೈತರಲ್ಲ ಅವರು. ಹಾ. ಈಗ ನಮ್ಮ ಊರವರು ಒಪ್ಕೊಂಡಿರೋ ರೈತರೇನೆ, ಹಾ. ಆದ್ರೆ ಅವ್ರಿಗೆ ಸುಳ್ಳು ಹೇಳಿದಾರೆ. ಅವರು ಹೇಳಿರೋರು, ಹೇಳಿಕೆ ಕೊಟ್ಟವ್ರಲ್ಲ ಅವರು. ಹಾ 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 ಇದು ಮಹಾನಿಗೆ ನಮ್ಮ DK ಶಿವಕುಮಾರ್ ಅವರ, ಹಾ ಅವ್ರ ಹಂಗಾರೆ ಅವ್ರ ರೈತರು ಮಗನೇ ಎಲ್ಲ ಹಂಗಾರೆ. ಹಾ ಇಲ್ಲಿ ಬಂದು ನೋಡ್ಬೇಕಲ್ವ ಅವರು, ಬಂದು ನೋಡಿ ಸ್ಥಳೀಯವಾಗಿ ನೋಡಿ ಇಲ್ಲಿ ಏನ್ ಬೆಳೆ ಬೆಳಿತಾವ್ರೆ ಏನು ಅಂತ. ಇದು ಬರಡು ಭೂಮಿ ಅದು ಇದು ಅಂತ ಹೇಳಿಕೆ ಕೊಟ್ಟಿದ್ರಲ್ಲ, ಬಂದು ನೋಡ್ಲಿ. ಬರಡು ಭೂಮಿ ಅಂದ್ರೆ ನಾವು ಬಿಟ್ಬಿಡೋಣ ಹಾ ಅಲ್ವಾ? ಬರಡು ಭೂಮಿನೂ ಅಲ್ಲ ಏನೂ ಇಲ್ಲ, ಏಕಾಏಕಿ ಬಂದ್ಬಿಟ್ಟು ಬರಡು ಭೂಮಿ ಇದು, ರೈತರ ಕಮ್ಮಿ ಇದ್ದಾರೆ, ಹಾ ನಾವೆಲ್ಗೆ ಹೋಗೋಣ? ಹೌದು ಅಲ್ಲಲ್ಲ, ನಾವು ರೈತರಲ್ವಾ? ಹೌದು ಬಂದು ನೋಡ್ಲಿ ಹಾ ಸ್ವಾಮಿ, ದಯವಿಟ್ಟು ಬಂದು ನೋಡಿ. ನಾವು 80% ನಾವು ಒಪ್ಪಿಗೆ ಇಲ್ಲ ಅಂತ ಕೊಟ್ಟಿದೀವಲ್ವಾ, ಅದನ್ನ ನೀವು ಒಪ್ಕೊಂಡಿದೀವಿ ಅಂದ್ರೆ ಬಿಡುಗಡೆ ಮಾಡಿ. ಇಲ್ಲ ನಾವು ಬಿಡುಗಡೆ ಮಾಡ್ತೀವಿ, ಹಾ ಇಲ್ಲಾಂದ್ರೆ ನೀವು ಒಪ್ಕೊಳ್ಳಿ ಆಗಲ್ಲ ಅಂತ ಕೈ ಬಿಟ್ಬಿಡಿರಿ. ಹೌದು ನೋಡ್ರಿ, ನೀವು ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಗ್ತೈತೆ ಇದು ಏನು ಬರಡು ಭೂಮಿಯೋ ಅಥವಾ ಕೃಷಿ ಭೂಮಿಯೋ ಅನ್ನೋದನ್ನ. ಹೌದು. ಫಸ್ಟ್ ಇಲ್ಲಿ ಬರ್ಬೇಕು ಸರ್ ಅವರು, ಬಂದು ನೋಡಿ ಆದ್ಮೇಲೆ ಸ್ಥಳೀಯವಾಗಿ ಇಲ್ಲಿ ಪರಿಶೀಲನೆ ಮಾಡ್ಬೇಕು ಅವರು. ಹೌದು. ಅಧಿಕಾರಿಗಳನ್ನೇ ಬಿಡ್ಲಿ, ಅವ್ರು ಬರೋದ್ ಬೇಡ. ಅವ್ರಿಗೆ ಹೆದರಿಕೆ ಇದ್ರೆ ರೈತರು ಧಮಕಿ ಹಾಕ್ತಾರೆ, ಅದು ಇದು ಬೇಡ. ಅವ್ರ ಧಮಕಿ ಅಲ್ಲಲ್ಲೇ ಆಫೀಸಲ್ಲಿ ಕುಂತ್ಕೊಂಡು ಧಮಕಿ ಹಾಕೊಂಡು ಅಧಿಕಾರಿಗಳನ್ನ ಕಳಿಸ್ತಾವ್ರಲ್ವಾ, ಯಾಕೆ ಬೇಕು? ಅಧಿಕಾರಿಗಳಿಗೆ ಕಳಿಸ್ಲಿ, ಪರಿಶೀಲನೆ ಮಾಡಿ. ನೀವು ಹಳ್ಳಿಗೆ ಹೋಗಿ ಪರಿಶೀಲನೆ ಮಾಡಿ, ಎಷ್ಟು ಜನ ಒಪ್ಕೊಂಡವ್ರೆ ರೈತರುಗಳು, ಎಷ್ಟು ಜನ ಒಪ್ಪಿಗೆ ಇಲ್ಲ, ಪರಿಶೀಲನೆ ಮಾಡ್ಬಿಟ್ಟು ಅವ್ರು ಅಧಿಕಾರಿಗಳಿಂದ ಮಾಹಿತಿ ತಗೊಳ್ಳಿ. ನೀವು ಎಲ್ಲಿಂದನೋ ರೈತರುಗಳನ್ನ ಯಾರನ್ನೋ ಬೇರೆ ಕಡೆಯಿಂದ ಕರ್ಕೊಬಿಟ್ಟು ಒಪ್ಕೊ ಅಂತ ಹೇಳಿಕೆ ತಗೊಬಿಟ್ರೆ ಅವರು ಅಲ್ವಾ? ಸ್ಥಳೀಯರು ಇಲ್ಲಿ ಏನು ಹಳ್ಳಿಲಿ ಇದ್ದಾರೋ ರೈತರುಗಳನ್ನ ಅವ್ರನ್ನ ಪರಿಶೀಲನೆ ಮಾಡಿ ಅವ್ರ ಹೇಳಿಕೆ ತಗೊಂಡು ನೀವು ಮಾಡಬೇಕು. ಇದು ಮೊನ್ನೆ FIR ಆಯ್ತಲ್ಲ, ಅದರಲ್ಲಿ ನಿಮ್ದು ಏನಾದ್ರು FIR ಆಗಿದೆ ನಿಮ್ಮ ಹೆಸರಲ್ಲಿ? ನಮ್ದೇನಿಲ್ಲ, ಅಲ್ಲಿ ಸುಳ್ಳು ಕೊಟ್ಟಿದ್ದಾರೆ ಸರ್ ಅವರು. ಈಗ ಹೇಳ್ತಾ ಇಲ್ವಾ, ರೈತರ ಮಹಿಳೆಯರು ಯಾಕೆ ಪರ್ಕೆ ಸೇವೆ ಮಾಡಿದ್ರು ಫಸ್ಟೇನೆ ಇದು ಕಳಿಸಿದ್ರು. ಫಸ್ಟೇನೆ ಬೈರ್ಮಳದಲ್ಲಿ ಈ ಧರಣಿ ಕುಂತಾಗಿಂದನೂ ಹೇಳಿಕೆ ಕೊಡ್ತಾ ಇದ್ರು, ಬರಕ್ ಹೋಗ್ಬೇಡಿ, ಬಂದ್ರೆ ನಿಮ್ಗೆ ಈ ತರ ಮರ್ಯಾದೆ ಸಿಗ್ತದೆ, ಬರಕ್ ಹೋಗ್ಬೇಡಿ ಅಂತ. ಮತ್ತೆ ಯಾಕೆ MLA ಆಗ್ಲಿ, ಇದು ಇವರು DC ಆಗ್ಲಿ, ಯಾರೇ ಆಗ್ಲಿ ಒಂದ್ ದಿನನೂ ಯಾರು ಬರ್ಲಿವಲ್ಲ, ಕರೀತಾವ್ರಲ್ವಾ, ಯಾಕೆ ಬರ್ಲಿಲ್ಲ? ಹೌದು, ಬರಬೇಕಾಗಿತ್ತು ಅವರು. ಬಂದು ವಿಚಾರಣೆ ಮಾಡ್ಬೇಕು, ಹಳ್ಳಿಗೆ ಬಂದು ಅವ್ರನ್ನ ಸಭೆ ಕರೆದಿ ರೈತರುಗಳನ್ನ ಹಿಂಗ್ ಮಾಡ್ತಾ ಇದ್ದೀವಿ, ಈ ತರ ಹೇಳಿಕೆ ಕೊಟ್ಟಿದ್ದಾರೆ ಇವರು DK ಸಾಹೇಬರು ಆಗ್ಲಿ, ಸರ್ಕಾರದಿಂದ ಹಿಂಗೆ ಆಗಿದೆ, ಈ ತರ ಮಾಡ್ತಾ ಇದ್ದೀವಿ, ನಿಮ್ಗೆ ಒಪ್ಪಿಗೆ ಇದೆಯಾ ಏನು ಎತ್ತ ಅಂತ ಕೊಡ್ಬೇಕು. ಅದ್ ಬಿಟ್ಬಿಟ್ಟು ನೀವು ಏಕಾಏಕಿ ಯಾವುದೂ ತಗೋತಲ್ಲ, ಅವ್ರು ಏಕಾಏಕಿ ಅಲ್ಲೇನೆ ಅವರೇ ಮಾಡ್ಕೋತಾವ್ರ, ಅವ್ರಿ ಅವರೇ ಮಾಡ್ಕೋತಾ ಇರೋದಲ್ಲಿ, ಅವರೇ ಹೇಳಿಕೆ ತಗೊಳ್ಳೋದು, ಅವರೇನೆ ಇದು ಅನೌನ್ಸ್ ಮಾಡೋದು, ಒಪ್ಕೊಬಿಟ್ಟಿದ್ದಾರೆ ಅಂತ. ಸರ್ ನಾವ್ ಯಾರು ಒಪ್ಕೊಂಡಿಲ್ಲ ಸರ್, 80% ಒಪ್ಕೊಂಡಿಲ್ಲ. 80% ಜನ ಯಾರು ರೈತರು ಒಪ್ಕೊಂಡೇ ಇಲ್ಲ. 20% ರೈತರು ಒಪ್ಕೊಂಡಿರೋರ ಅವರು ಕಡೆ ಇರೋರು ಮಾತ್ರ. ಅಂದ್ರೆ ದಳ್ಳಾಳಿಗಳು ಇದು ಈ ಕಮಿಷನ್ಗೆ ತಗೊಳ್ತಾರಲ್ಲ. ಈಗ ಸರ್ಕಾರಿ ಜಮೀನು ಅವ್ರಿಗೆ ಯಾವ್ದೋ 1,000 ಎಕರೆನ ಏನು ಲೆಕ್ಕನೆ ತೋರಿಸ್ತಲ್ವಂತೆ, ಅದು ಬಿಡುಗಡೆ ಮಾಡ್ಬೇಕಲ್ವಾ, ಯಾರ ಹೆಸರು ಮಾಡಿದೀರಾ ಅಂತ. ಹೌದು ಅಲ್ವಾ, ರೈತರ ಹೆಸರಿಗೆ ಮಾಡಿದಿರಾ ಇಲ್ಲ ದಳ್ಳಾಳಿಗೆ ಮಾಡಿದಿರಾ ಅಂತ ಅದನ್ನು ತೋರಿಸ್ತಾ ಇಲ್ಲ. ಏಕಾಏಕಿ ನೀವು ಅಕ್ವೇರಿ ಇದು ನೆಪದಲ್ಲಿ, ಟೌನ್ಶಿಪ್ ನೆಪದಲ್ಲಿ ಅದನ್ನು ಹೊಡ್ಕೋತಾ ಇದ್ದೀರಾ. ಈಗ ರೈತರದು ಜಮೀನು ಹೊಡ್ಕೋತಾ ಇದ್ದೀರಾ, ಒಪ್ಕೊಳ್ದೇ ಇರೋದೆಲ್ಲಾನು ನೀವು ಏಕಾಏಕಿ ದಬ್ಬಾಳಿಕೆಯಿಂದ ಮಾಡ್ಕೋತಾ ಇದ್ದೀರಲ್ವಾ, ಯಾಕೆ ಬೇಕು? ಕೈ ಬಿಡಿ, ದಯವಿಟ್ಟು ಕೈ ಬಿಡ್ಬೇಕಿದ. ದಯವಿಟ್ಟು ಅವರು DK ಶಿವಕುಮಾರೇ ಆಗ್ಲಿ, ಯಾರೇ ಆಗ್ಲಿ, ಅವ್ರ ಕಡೆ ಅವರು ಒಂದು ಇದು ಏನೋ ಇದ್ ಮಾಡ್ತೀವಿ ಅಂತ ಹೇಳಿದ್ರ. ಅಲ್ಲ, ಇವತ್ತು ಏನೋ ಸದನದಲ್ಲಿ ಮಾತಾಡ್ತೀವಿ, ಅದ್ರ ಬಗ್ಗೆ ಏನು ಅಂತಾರ, ಯಾವ್ದು ಇಲ್ವಲ್ಲ ಇವತ್ತು. ಸುಮ್ನೆ
ಒಳೊಳಗೆ ಹೇಳ್ತಾರೆ ಒಳಗೆ ಮಾಡೋ ಕೆಲಸ ಮಾಡ್ತಾವ್ರೆ. ಅವ್ರು ಬಿಡಲ್ಲ, ಮಾಡೇ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಮಾಡೇ ಮಾಡ್ತೀನಿ, ನಾವ್ ಯಾರು ಕೊಡೋದಿಲ್ಲ. ಯಾಕೆ ಮಾಡ್ತಾರೆ, ಹೆಂಗ್ ಮಾಡ್ತಾರೆ? ಕಾನೂನು ರೀತಿ ಹೋಯ್ತೀವಿ ನಾವು, ಕಾನೂನು ರೀತಿ ಹೋಯ್ತೀವಿ ನಾವು. ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ, ಒಂದು ಕುಂಡಿನೂ ಕೊಡಲ್ಲ ನಾವು. ನಾವು ಜೀವನ ಎಲ್ಗೋಗೋಣ ನಾವು. ಇವಾಗ ಎಲ್ಲ ನಾವು ಬದುಕು ಕಟ್ಕೊಂಡಿದೀವಿ ನಾವು. ಹೌದು, ಮರ ಗಿಡಗಳು ಎಲ್ಲ ಬೆಳೆಸ್ಕೊಂಡಿದೀವಿ. ನಮ್ಮ ಜೀವನ ಮಾಡಕ್ಕೆ ನಾವು ಎಲ್ಲ ಮಾಡ್ಕೊಂಡಿದೀವಿ ನಾವು. ನಮ್ಮ ತಾತ ಸಂಪಾದನೆ ಮಾಡಿರೋದು. ಈಗ ಹೇಳ್ತಾ ಇಲ್ವ, ಈಗ 80% ಒಪ್ಕೊಂಡಿದ್ರೆ ನಾವು ಬಿಟ್ಬಿಡ್ತೀವಿ. ನೋಡ್ರಿ ಇಷ್ಟೆಲ್ಲ. ಸರ್ ಹೇಳಿ. ಅಲ್ಲಲ್ಲ, ಒಪ್ಕೊಳ್ಳಿಲ್ಲ ಅಂದಮೇಲೆ ಅವ್ರು ದಬ್ಬಾಳಿಕೆಯಿಂದ ಹೆಂಗೆ ಒಪ್ಕೊಂಡವ್ರು ಹೇಳ್ತಾ ಇದ್ದೀರಾ? ಯಾರೋ ಬ್ಯಾಡ್ದಿರೋ ಒಪ್ಕೊಂಡವ್ರಲ್ಲಿ. ಭೂಮಿ ಹೇಳ್ತಲ್ವಾ, ಭೂಮಿ ಅವರ ಜಮೀನು ಕಮ್ಮಿ ಇದೆ, ರೈತರು ಜಾಸ್ತಿ ಇದ್ದಾರೆ. ಎಷ್ಟೋ 3/4 ಎಕರೆ 1 ಎಕರೆ ಇರೋರೇ ಜಾಸ್ತಿ ಇರೋದು. ಹೌದು, ಇಲ್ಲಿ ಮಂಡಳಿ ಇರೋದು. ನಾವು ಒಟ್ಟು ಕುಟುಂಬದಲ್ಲಿ ನಮ್ಮ ಮಂಡಳಿ ಇದ್ದೀವಿ. ನಾವ್ ಯಾರು ಡಿವೈಡ್ ಆಗಿಲ್ಲ. ನಾವು ಡಿವೈಡ್ ಆದ್ರೆ ಅವ್ರಿಗಿನ್ನ ಜಾಸ್ತಿ ಐತಿವಿ. ಭೂಮಿ ಜಾಸ್ತಿ ಇದೆ ನಮ್ದು, ಅರ್ಥ ಐತೆ? ನಾವು ಕೂಡ ರೆಡಿ ಇಲ್ಲ. ನಾವೆಲ್ಲ ಮರ ಗಿಡಗಳು ಎಲ್ಲ ಅಭಿವೃದ್ಧಿ ಮಾಡ್ಕೊಂಡಿದೀವಿ ನಾವು. ಪ್ರತಿಯೊಂದು. ಈಗ ನಮ್ಮ ಅಣ್ಣ ಎಲ್ಲ ರೇಷ್ಮೆ ಬೆಳಿತಾವ್ರೆ, ದನ ಕರುಗಳು ಮಾಡಿಕೊಂಡಿದೀವಿ. ಅಡಿಕೆ ತೋಟ ಬೆಳೆಸಿದೀವಿ, ತೆಂಗು ಇದೆ, ಮಾವು ಇದೆ, ಸಪೋಟ ಇದೆ, ಎಲ್ಲ ಇದೆ. ನಾವು ಪ್ರತಿಯೊಂದು ಬೆಳ್ಕೊಳ್ತಾ ಇದೀವಿ ನಾವು. ನಮ್ ಜೀವನಕ್ಕೆ ಏನ್ ಬೇಕು ಎಲ್ಲ ಬೆಳ್ಕೊತಾನೆ ಇದ್ದೀವಿ ನಾವು. ಏನ್ ನಮ್ಗೆ ಅವಶ್ಯಕತೆ ಏನಿದೆ ನಮ್ಗೆ? ಹೌದು. ಈ ಅಭಿವೃದ್ಧಿ ಮಟ್ಟ ಎಲ್ಲಿಗೆ ಹೋಯ್ತಾರೆ? ಈಗ ಖಾಲಿ ಜಾಗ ಬಿದ್ದಿದ್ಯಲ್ಲ, 1000 ಎಕರೆ, ಇನ್ನ 2000 ಎಷ್ಟೋ ಎಕರೆ ಬಿದ್ದಿದೆ ಖಾಲಿ ಜಾಗ. ಬೆಂಗಳೂರು ಸುತ್ತಮುತ್ತ ಸುಮಾರು 10,000 ಎಕರೆ ಭೂಮಿ ಇದು ಜಾಗ ಮಾಡಿರೋದನ್ನ ಖಾಲಿ ಬಿದ್ದಿದೆ. ಅದು ಮಾಡ್ಕೊಳ್ಳಿ, ಇದು ಅಲ್ಲೇ ಅಭಿವೃದ್ಧಿ ಮಾಡ್ಬೋದಲ್ವಾ? ಹೌದು. ಅದನ್ನ ಖಾಲಿ ಬಿಟ್ಕೊಂಡು ಯಾಕೆ? ಇದು ಒಳ್ಳೆ ಇದು ಫಸ್ಲು ನಾವು ಅಭಿವೃದ್ಧಿ ಆಗಿರೋದ ಪ್ರದೇಶನ, ಇದು ಫಲವತ್ತಾಗಿರೋ ಭೂಮಿನ ಇದು ಹಾಳು ಮಾಡಕ್ ಹೋಯ್ತವ್ರಲ್ವಾ? ಪರಿಸರ ನಾಶನೂ ಹಾಳು ಮಾಡ್ತಾರೆ, ರೈತರನ್ನ ಹಾಳು ಮಾಡ್ತಾ ಇದಾರೆ. ರೈತರನ್ನ ಒಕ್ಕಲೆಬ್ಬಿಸಿ ಎಲ್ಲಿ ಹೋಯ್ತಾರೆ ಜೀವನ ಮಾಡಕ್ಕೆ? ಹೊರಗಡೆ ಎಲ್ಲಿ ಹೋಗಕ್ಕಾಯ್ತದೆ ನಾವು? ಅಲ್ಲಲ್ಲ, ಅವ್ರು ಕೊಡೋ ದುಡ್ಗುನು ಹೊರಗಡೆ ತಗೊಂಡೋಗಿ ಜೀವನ ಮಾಡಕ್ ಆಗಲ್ಲ. ಇದು ಸತ್ಯ. ಈಗ ಹೊರಗಿನ ಪ್ರಪಂಚ ಗೊತ್ತಿಲ್ಲದೆ ಇರುವಂತವ್ರು, ಗೊತ್ತಿಲ್ದಿರೋ ಏನು ಸಾಯ್ಬೇಕು? ಏನು ಗೊತ್ತಿಲ್ದಿರೋರು ಸಾಯ್ಬೇಕು. ಏನು ಅವ್ರಿಗೆ ಏನು ಗೊತ್ತಿಲ್ದಿರೋ ಆ ದುಡ್ಡು ತಗೊಂಡು ಎಲ್ಗೆ ಹೋಗ್ತಾರೆ? ಸಾಯ್ಬೇಕು. ಅವರು ನೇಣಾಕೊಂಡು ಎಲ್ಲ ರೈತರುಗಳು ಸಾಯೋ ಪರಿಸ್ಥಿತಿ ನಿಲ್ಸ್ತಾರೆ. ಈ ಸರ್ಕಾರ ಮಾಡ್ತಾರೋದನೆ, ಎಲ್ಲ ಒಕ್ಕಲೆಬ್ಬಿಸಿ ರೈತರುಗಳನ್ನ ಸಾಯೋ ರೀತಿಗೆ ತಂದು ಮಾಡ್ತಾರೆ. ಇವ್ರೇನೋ ಬಿಟ್ಕೊಟ್ರೆ ಮಾಡ್ತಾರೆ. ಅವ್ರ ಸರ್ಕಾರಕ್ಕೆ ಅವರೇ ಏನು ಬೆಂಕಿ ಇಕ್ಕೊಳ್ಳೋ ಲೆಕ್ಕಕ್ಕೆ ಮಾಡ್ಕೋತಾರೆ. ಇದನ್ನ ಕೈ ಬಿಟ್ರೆ ಅವ್ರಿಗೆ ಒಳ್ಳೇದು, ನಮ್ಗೂ ಒಳ್ಳೇದು. ಅವ್ರು ಮಾಡಿದೀನಿ ಅಂತವ್ರೆ. ಮಾಡಿದ್ರೆ ನಾವು ಬಿಡಲ್ಲ. ಕಾನೂನು ಹೇಳ್ತಲ್ವ, ನೀವು ಬಿಡ್ಲಿಲ್ಲ ಅಂದ್ರೂ ಅವ್ರು ಏನೋ ಒಂದು ಮಾಡಿದ್ರೆ ಏನ್ ಮಾಡ್ತಾರೆ? ಮಾಡ್ಕೊಳ್ಳಿ, ತೋರ್ಸ್ಲಿ. ಅವರು ಒಪ್ಕೊಂಡಿರೋ ತೋರ್ಸ್ಬೇಕು ಸರ್. ಒಪ್ಕೊಂಡಿದೀವಿ ಅಂತ ಅವರು 80% ತೋರ್ಸ್ಬಿಟ್ರೆ ನಾವು ಏನು ಕೇಳಲ್ಲ ಅವ್ರನ್ನ. ನಾವು ಕೇಳಕ್ಕೆ ಹೋಗಲ್ಲ. ನಾವು ಬಿಟ್ಬಿಡ್ತೀವಿ. ನಾವು ಬಿಟ್ಬಿಡ್ತೀವಿ. ಯಾವ್ರು ಪಾಪ ದಂಡನೆ ಮಾಡ್ತಾರೋ ಅವರು ಕೈ ಬಿಟ್ಬಿಡ್ತೀವಿ. ಅವ್ರನ್ನ ಕೇಳಕ್ಕೆ ಹೋಗಲ್ಲ ನಾವು. ಅವಾಗ ನೀವೇನು ಇದು ಕೊಟ್ಟಿದ್ರು ಅದೇ ರೀತಿ ಮಾಡ್ಕೊಂಡು ಹೋಗ್ತಾರ್ರಿ ನೀವು. ಅದ್ ಬಿಟ್ಬಿಟ್ಟು ನೀವು ದಬ್ಬಾಳಿಕೆಯಿಂದ ಈಗ ಅದೇನ್ ಹೇಳುದು, ಈ ಕುರುಕ್ಷೇತ್ರ ತರ ಆಗ್ತದೆ. ಆಗಕ್ ಬಿಡ್ಬೇಡಿ ದಯವಿಟ್ಟು. ಕುರುಕ್ಷೇತ್ರ ಈಗ ಪಾಂಡವರು ಕೌರವರು, ಈಗ ಧರ್ಮರೇ ತರ ರೈತರುಗಳು, ರಾಯ್ ತರ ಈಗ ನಾವು, ಅರ್ಥ ಆಯ್ತಾ? ಅವರು ಕೌರವರ ತರ ಆ ದುರ್ಯೋಧನ ಪಾತ್ರ ಮಾಡ್ತಾರ. ಯಾರು DK ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನದ ಕುಂತಿರೋರು ದುರ್ಯೋಧನ ಪಾತ್ರ ಮಾಡ್ತಾವ್ರ. ಈಗ ಅವ್ರ ಜೊತೆ ಇರೋರೆಲ್ಲ ಶಕುನಿಗಳು, ಈ ಶಕುನಿಗಳು 1000 ಜನ ಉಟ್ಕೊಂಡವ್ರೆ. ಅವರು ಶಕುನಿಗಳು, ದಳ್ಳಾಳಿಗಳು, ಅವರೆಲ್ಲ ಶಕುನಿ ಪಾತ್ರ ಮಾಡ್ತಾವ್ರೆ. ಅರ್ಥ ಐತೆ? ಅವಾಗ ಏನಾಯ್ತು ಲಾಸ್ಟ್ಗೆ? ಸತ್ಯ ಹೋದ್ರು ಅವ್ರು. ಅಲ್ಲಲ್ಲ, ಅವ್ರು ಏನಾದ್ರು ಕೊನೆಗೆ ಧರ್ಮ ಉಳ್ಕೋತಾ? ಹೌದು, ಪಾಂಡವರಾಗಿದ್ರು. ಪಾಂಡವರದ್ದು ಉಳ್ಕೋತಲ್ವಾ? ಅದೇ ರೀತಿ ಆಯ್ತದ. ಇದು ದಯವಿಟ್ಟು ಇಲ್ಲಿಗೆ ನಿಲ್ಸ್ಬಿಡ್ಬೇಕು. ಅಲ್ಲಿ ಗಂಟ ಹೋಗೋದು ಬೇಡ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾವು ಅದನ್ನ ಕೇಳ್ಕೊಳ್ತಾ ಇದೀವಿ. ಇಲ್ಲಿ ಇನ್ನೂಕಾದ್ರೂ ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ಇನ್ನೂ ನಡೆದಿಲ್ಲ. ಆದ್ರೆ ಅವ್ರು ಮುಂದುವರ್ಸ್ರೆ ನಡೀತದೆ, ಗ್ಯಾರಂಟಿ ನಡೀತದೆ. ರೈತರು ಬರ್ತಾರೆ, ರೊಚ್ಚಿಗೆ ಹೇಳ್ತಾರೆ. ಮುಂದಕ್ಕೆ ಯಾವ್ದೇ ಹೇಳ್ತಲ್ವೇ? ಈಗ ಕೌರವ ಪಾಂಡವರದಲ್ಲ, ಈಗ ಆತರ ಆಯ್ತದೆ. ಯುದ್ಧ ಏನ್ ನಡೀತೋ ಅದೇ ತರ ಆಯ್ತದೆ. ಈಗ ಪಾಂಡವ್ರಿಗೆ ಏನ್ ಉಳ್ಕೋತೋ ಅದೇ ರೀತಿ ಆಯ್ತದೆ. ಇಲ್ಲ ನಾವು ಕಾನೂನು ರೀತಿ ಹೋಯ್ತೀವಿ. ನಮ್ಮ ಆಸ್ತಿ ನಮ್ಗೆ ನಾವು ಉಳಿಸ್ಕೊಳ್ಳಕ್ಕೆ ನಾವು ರೆಡಿ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಕೊಡೋದು ಇಲ್ಲ. ನಮ್ಗೆ ಅವ್ರು ಕೊಡೋ ದುಡ್ಡು ಬೇಡ ನಮ್ಗೆ. ನಾವು ಅಭಿವೃದ್ಧಿ ಮಾಡ್ಕೊಂಡಿದ್ದೀವಿ. ನಮ್ಮ ಅಭಿವೃದ್ಧಿ, ನಮ್ಮ ಜಾಗನ, ನಮ್ಮ ಭೂಮಿನ ನಾವು ಅಭಿವೃದ್ಧಿ ಮಾಡ್ಕೊಂಡಿದ್ದೀವಿ. ಏನ್ ಮಾಡಕ್ಕಾಯ್ತದೆ?
ಏನು ಇದು ಖಾಲಿ ಜಾಗ ಬಿದ್ದದ ಇದು ಇದು ಏನೋ ಅದೇನು ಹೇಳ್ತಾರಲ್ಲ ಅವರು ಬರಡು ಭೂಮಿ. ಬರಡು ಭೂಮಿ ಹಾ. ಬರಡು ಭೂಮಿನ ಹೌದು, ಇಷ್ಟೆಲ್ಲ ಫಸಲ ಅಲ್ಲ ಬರಡು ಭೂಮಿ ಬಂದು ಪರಿಶೀಲನೆ ಮಾಡ್ಬೇಕು, ಹಳ್ಳಿಗೆ ಬಂದ್ಬೇಕು. ಹಾ ಅವ್ರ ಸಾಹೇಬರು ಬಂದು ಹಳ್ಳಿಗೆ ಬಂದು ಪರಿಶೀಲನೆ ಮಾಡಿ ಹಾ ಅಲ್ವಾ, ಅವ್ರ ಅಧಿಕಾರಿಗಳನ್ನ ಕಳಿಸಿ ಅವ್ರನ್ನ ಹಾ ಅವರೇ ಬಂದು ಹಳ್ಳಿಗೆ ಬಂದು ಪರಿಶೀಲನೆ ಮಾಡಿ ಹಾ. ಈ ಊರಲ್ಲಿ ಎಷ್ಟು ಬರಡು ಭೂಮಿ ಇದೆಯಾ, ಹಾ ಇದು ನೀರಾವರಿ ಜಮೀನು ಫಲವತ್ತಾದ ಭೂಮಿನ, ಇದು ಹಾ. ಮರ ಗಿಡಗಳು ಏನಿದೆ ಅಂತ ಪರಿಶೀಲನೆ ಅವರೇ ಕೊಡ್ಬೋದಲ್ವಾ, ಹೌದು. ಮಾಹಿತಿ ಕೊಡ್ಬೋದಲ್ವಾ ಅವ್ರಿಗೆ, ಹೌದು ಕೊಡ್ಬೋದು. ಅಧಿಕಾರಿಗಳು ಬಂದು ಮಾಹಿತಿ ಕೊಡ್ಬೋದಲ್ವಾ. ಹಾ. ಅದ್ ಬಿಟ್ಬಿಟ್ಟು ನೀವು ಬರಡು ಭೂಮಿ ಇದೆ ಅಂತ ಎಲ್ಲ ಕುಂತ್ಕೊಂಡು ಹೇಳ್ಬಿಟ್ರೆ ಹಾ ಅವ್ರು ರೈತರ ಮಗನ ಹೋಗ್ಲಿ, ಆ ಥರ ಹೇಳಕ್ಕೆ ಭಯ ಅದ. ಹೌದು. ಒಬ್ಬ ಮುಖ್ಯಮಂತ್ರಿ ಸ್ಥಾನ ಇದ್ರು ಭಯ ಅದನ್ರಿ, ಬರಡು ಭೂಮಿ ಇದು ರೈತರುಗಳೇ ಇಲ್ಲ ಅಂತ ಹೇಳಿದ್ರೆ ಹಾ ಅಲ್ವಾ. ಹಾ ಹಾಂ ಮಾತೈತ್ರೆ ಇವರು ಮಾಡಿರೋದು ಕೂಸು, ಇವರು ಇದು JDS ಏನೋ JDS ಕಡೆಯವರು ಎಲ್ಲ ಒಪ್ಕೊಂಡಿರೋರು, ಇದು ಒಪ್ಕೊಳ್ದೇ ವಿರೋಧ ಇರೋರು. ಮಾಡ್ತಾರರು ಹಾ. ಅಂತ ಹೇಳಿಕೆ ಕೊಡ್ತಾರೆ. ಸುಳ್ಳು ಅದಲ್ಲ, ಹಾ. ಅವೆಲ್ಲ ಸುಳ್ಳು. ಯಾವ ಪಕ್ಷದ್ದು ಬೇಡ ಇದು, ಹಾ. ನಾವು ಎಲ್ಲ ರೈತರುಗಳು. ಯಾವ ಪಕ್ಷ JDS ಅಲ್ಲ, ಇದು ಕಾಂಗ್ರೆಸ್ಸು, ಇದು BJP ಇದು ಅನ್ನೋದಲ್ಲ, ಅರ್ಥ ಇದೆ. ಅವರು ರೈತರು ಉಳಿಸ್ಬೇಕು ಅಂತ ಅವರು ಏನು ಸಬಾಡಿಗೆ ಬೆಂಬಲಕ್ಕೆ ಬಂದಿದ್ದಾರೆ ಅಷ್ಟೇ ಹೊರತು ಸುಳ್ಳದು. ಅವರೇ ಪಕ್ಷಕ್ಕೆ ಅವ್ರ ಕಡೆ ಇದು ತೋರ್ಸವ್ರೆ ಅಂತ ಸುಳ್ಳು, ಅದು ಮಾಹಿತಿ ಅವರು. ಹಾ ಹಾ ಅರ್ಥ ಇದೆ. ಅವ್ರು ಬೇಕಾದ ಮಾಹಿತಿ ತಗೋತಾವ್ರ ಅಷ್ಟೇ. ಹಾ ಏನೋ ಮಾಡಬೇಕು, ಏನಾರ ಮಾಡಿಬೇಕು, ತುಳಿಬೇಕು ರೈತರುಗಳನ್ನ, ಏನಾರ ಮಾಡಿ ದಬ್ಬಾಳಿಕೆ ಮಾಡಿ ಯಾವ ಸುತ್ಕೊಂಡ್ ಬಳಸ್ಕೊಂಡು ಏನು ಹಾಳು ಮಾಡಬೇಕು ಹಾ. ಅಷ್ಟೇ ಅವ್ರ ಮನಸ್ಸಲ್ಲಿರೋದು. ಬಿಟ್ಬಿಡ್ಲಿ, ಬೇಡ. ರೈತರು ಈಗ ಕನಕಪುರ ರೈತರು ಬೇರೆ ಅಲ್ಲ, ನಮ್ಮ ಬಿಡದಿ ರೈತರು ಬೇರೆ ಅಲ್ಲ, ಎಲ್ಲ ಅಕ್ಕಪಕ್ಕದವ್ರೇನೆ, ಹೌದು. ಎಲ್ಲ ಒಂದೇ ಅಂತ ತಿಳ್ಕೊಂಡು ಮಾಡಬೇಕು ಹಾ ಅಲ್ವಾ. ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ ಬರಡು ಭೂಮಿ ಇಲ್ಲ, ಹಾ ಇಲ್ಲಿ ಯಾವುದೇ ರೀತಿಯಾದ 100% ಬರಡು ಭೂಮಿ ಅಲ್ಲ, ಇದು ಎಲ್ಲ ನೀರಾವರಿ, ಎಲ್ಲ ನೀರಾವರಿನೇ, ಎಲ್ಲ ಬೋರ್ವೆಲ್, ಎಲ್ಲ ನೀರು ಒಳ್ಳೆ ನೀರೇನೆ, ಎಲ್ಲ ಕಳಿಸುತ್ತ ನೀರು ಯಾವ್ದು ಇಲ್ಲ ಇಲ್ಲಿ. ಅಲ್ಲೆಲ್ಲ ಬೈರ್ಮಳ ಡೈರೆಕ್ಟ್ ಹೋಯ್ತದಲ್ಲ, ಅದು ಹಾ ಹಾ ಹೋಯ್ತದಲ್ಲ, ಇದು ಕನಕಪುರ ಗಂಡ ಹೋಯ್ತದಲ್ಲ, ಅಲ್ಲಿಗೆ ಕಳಿಸುತ್ತ ನೀರು ಹೋಗಲ್ವಾ ಅಲ್ಲಿಗೆ. ಹಂಗಾರೆ ಹಾ ಅಲ್ಲಿ ಅವ್ರು ಮಾತ್ರ ರೈತರುಗಳು. ಹಾ ಆ ಒಳ್ಳೆ ನೀರು ಇದು ಕೊಡ್ತೀನಿ, ಅಭಿವೃದ್ಧಿ ಮಾಡಿಸ್ತೀನಿ, ನೀವು ಯಾರು ರೈತರು ಕೊಡೋದು ಬೇಡ ನೀವು ಹಾ ಆದ್ರೆ ಅಂತ ಹೇಳಿಕೆ ಕೊಡ್ತಾರಲ್ಲ. ಹಾ ಹೌದು ಅಲ್ವಾ. ಕನಕಪುರದವ್ರಿಗೆ ನಾವೇನ್ ಮಾಡಿದೀವಿ ನಾವು, ಅಲ್ಲಲ್ಲ ಅವ್ರು ಅಲ್ಲಿ ಮಾತ್ರ ರೈತರುಗಳು ಜಮೀನ್ ಕೊಡ್ಬೇಡಿ, ಇದು ಮಾಡ್ಕೊಡಿ, ಅಭಿವೃದ್ಧಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಭೂಮಿ ಏನಾಗಿದೆ ಇಲ್ಲಿ, ಹಾ ಬಡ ಭೂಮಿ ಆಗಿದ್ರೆ ಬಿಟ್ಬಿಡೋಣ ಸರ್, ಹಾ ಅಲ್ವಾ. ಹೌದು. ಬಡ ಭೂಮಿ ಆಗಿದ್ರೆ ಬಿಟ್ಬಿಡೋಣ, ಯಾವುದೇ ಕಾರಣಕ್ಕೂ ಇದು ಬಡ ಭೂಮಿ ಅಲ್ಲ ಇದು. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ ಮಹಿಳೆಯರನ್ನ ಒಂದು ಸ್ವಲ್ಪ ಮಾತಾಡ್ಸಾ ಹೋಗ್ತೀನಿ, ಅಲ್ಲೊಂದು ಸ್ವಲ್ಪ ಮಹಿಳೆಯರು ಇದಾರ, ಅವ್ರನ್ನ ಒಂದು ಸ್ವಲ್ಪ ಮಾತಾಡ್ಸಾ ಹೋಗೋಣ ಬನ್ನಿ.